ಮಾರ್ನಿಂಗ್ ಎದ್ದಂಗೆ ಸ್ವಲ್ಪ ಬ್ರೈನ್ ಏನು ಲೈಕ್ ಪ್ರೊಸೆಸ್ಸೇ ಆಗೋಲ್ಲ. ಏನೋ ಇದೆ ಗೈಸ್, ಈ ಜಾಗದಲ್ಲಿ ಸಮಥಿಂಗ್ ಈಸ್ ದೇರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅವರು ನಮ್ಮ ರಿಲೇಟಿವ್ಸ್ ಆ್ಯಕ್ಚುಲಿ. ನಾನು ವ್ಲಾಗಲ್ಲಿ ಅವ್ರಿಗೆ ಯಾವತ್ತೂ ತೋರಿಸಿಲ್ಲ, ಲೈಕ್ ನೇಮನ್ನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ನಜರ್ ಅಂತೂ ಯಾರು ಹಾಕ್ಲಿಕ್ಕೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. Hey guys, good morning. So welcome back to my another video guys. ಮಾರ್ನಿಂಗ್ 8 o'clock ಆಗಿದೆ ಈಗ ಇಲ್ಲಿಂದ ಒಂದು 10 o'clock ಹಾಗೆ ಹೊರಡೋ ಪ್ಲ್ಯಾನ್ ಇದೆ ಅಂಕೋಲಾಗಿ ರಿಟರ್ನು. ಸೊ ಈಗ ಬ್ರೇಕ್ಫಾಸ್ಟಿಗೇನು ರೆಡಿ ಮಾಡೋದು ಬೇಕಂತ ಇಲ್ಲ. ಸೊ ಯಾಕಂದರೆ ನಿನ್ನೆ ಊಟ ಡಿನ್ನರಿಗೆ ಮಾಡಿದ್ದು ಸ್ವಲ್ಪ ಇದೆ ಅದು. ಸೊ ಅದನ್ನೇ ಮಾರ್ನಿಂಗ್ ಖಾಲಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಈಗ ಅದನ್ನೇ ಈಗ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡೋಣ. ಆಮೇಲೆ ಕಾಫಿ ಆರ್ ಟೀ ನೋಡೋಣ ಏನು ಮಾಡೋದು ಅಂತ. ಸೊ ಓಕೆ, ಮಾರ್ನಿಂಗ್ ಎದ್ದಂಗೆ ಸ್ವಲ್ಪ ಬ್ರೈನ್ ಏನು ಲೈಕ್ ಪ್ರೊಸೆಸ್ಸೇ ಆಗೋಲ್ಲ ಸ್ವಲ್ಪ. ಓಕೆ, ಬೇಗ ರೆಡಿಯಾಗಿ ಬೇಗ ಹೋಗೋಣ. ಅಲ್ಲಿ ಸ್ವಲ್ಪ ಇವತ್ತು ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಇದೆ, ಪ್ರೊಸೀಜರ್ ಎಲ್ಲ ಇದೆ ಮಾಡೋದು. ಸೊ ನಾಳೆ ಒಂದು ಐಟಮ್ ಬರ್ತಿದೆ ಗೈಸ್. ಐ ಆಮ್ ಸೊ ಎಕ್ಸೈಟೆಡ್ ಆ್ಯಂಡ್ ಸೊ ಓಕೆ. ಆ್ಯಂಡ್ ನೀವು ಕೂಡ ನಜರ್ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಪ್ಲೀಸ್. ಸೊ ನೋಡಿರಂತೆ ನಾಳೆ ಏನದು ಏನಂತ. ಓಕೆ, ನನಗಂತೂ ಫುಲ್ ಖುಷಿ ಆಗ್ತಿದೆ. ಓಕೆ ಗೈಸ್, ಆ್ಯಂಡ್ ಕೆಳಗಡೆ ಗಾಡಿ ಕೂಡ ನಿಂತಿದೆ, ಅದನ್ನು ನೋಡಬೇಕು ಅದು ಯಾವ ಕಂಡೀಷನಲ್ಲಿದೆ ಅಂತ ಮತ್ತೊಂದು ಸಲ ನೋಡ್ಕೊಂಡು ಹೋಗೋಣ ಹೋಗ್ಬೇಕಿದ್ರೆ. ಸೊ ಓಕೆ, ಈಗ ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ, ಬಾತಿಂಗ್ ಮಾಡಿ, ಬಟ್ಟೆ ಎಲ್ಲ ಒಗೆದು ಎಲ್ಲ ಹ್ಯಾಂಗಿಂಗ್ ಮಾಡಿ ಆಮೇಲೆ ಹೋಗೋಣ ಅಂಕೋಲಾಗೆ. ಸೊ ಓಕೆ ಗೈಸ್, ನಿನ್ನೆ ಡಿನ್ನರಿಗೆ ಮಾಡಿದ್ದು ನೋಡಿ. ಸೊ ಇದೆ ಪನ್ನೀರು ಪಲಾವ್ ಮಾಡಿದ್ವಿ, ದೆನ್ ಇಲ್ಲಿ ಮಂಚೂರಿಯನ್ ಮಾಡಿದ್ವಿ. ಸೊ ಮಂಚೂರಿಯನ್ ತಿನ್ನೋಲ್ಲ ಆಯಕ್ಕಿಲ್ಲ ಅನಿಸುತ್ತೆ, ಇದನ್ನು ಸ್ವಲ್ಪ ಬಿಸಿ ಮಾಡೋಣ ಈಗ. ಸೊ ಇದನ್ನೇ ಬಿಸಿ ಮಾಡಿ ಇದನ್ನೇ ಈಗ ಬ್ರೇಕ್ಫಾಸ್ಟಿಗೆ ತಿನ್ನೋಣ. ಸೊ ಓಕೆ, ಇದು ಬಿಸಿ ಆಗಲಿ ಆಮೇಲೆ ತಿನ್ನೋಣ. A few moments later. ಸೊ ಗೈಸ್, ಈಗ ಫೈನಲಿ ರೆಡಿಯಾಗಿ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಬಸ್ ಸ್ಟ್ಯಾಂಡ್ ಹತ್ರ. ಡೈರೆಕ್ಟ್ ಕಾರವಾರ ಹೋಗಿ ಅಲ್ಲಿಂದ ಅಂಕೋಲ ಹೋಗೋದು. ಸೊ ಇವತ್ತು ಬಿಯರ್ಡ್ಸ್ ಎಲ್ಲ ಸೆಟ್ ಮಾಡ್ಬೇಕಂತಿದ್ದೀನಿ, ಗೊತ್ತಿಲ್ಲ ನೋಡಬೇಕು, ಫ್ರೈಡೇ ಬೇರೆ. ಸೊ ಔಟ್ಫಿಟ್ ನೆನ್ನೆದೇ ಹಾಕ್ಕೊಂಡಿದ್ದೀನಿ, ಇಬ್ಬರದ್ದು ಸೇಮು. ಸೊ ಓಕೆ, ಈಗ ಕಾರವಾರ ಬಸ್ಸಿಗೆ ಹೋಗಿ ಅಲ್ಲಿಂದ ಅಂಕೋಲ, ಆಮೇಲೆ ಅಲ್ಲಿ ಸ್ವಲ್ಪ ನೆನ್ನೆ ಹೇಳ್ದಂಗೆ ಡಾಕ್ಯುಮೆಂಟ್ ಪ್ರೊಸೆಸ್ ಎಲ್ಲ ಇದೆ. ಸೊ ಇವತ್ತು ಸ್ವಲ್ಪ ಹಿಂಟ್ ಕೊಡ್ತೀನಿ, ಎಕ್ಸ್ಟ್ರೀಮ್ ಲೆವೆಲ್ ಹಿಂಟ್ ಕೊಡ್ತೀನಿ ಇವತ್ತು ಏನಂತ. ಸೊ ನಾಳೆನೇ ಲೈಕ್ ನಾಡಿದ್ದು ವ್ಲಾಗ್ ಬರುತ್ತಲ್ಲ, ಆ ವ್ಲಾಗಲ್ಲಿ ಕಂಪ್ಲೀಟ್ ಐಟಮ್ ಇರುತ್ತೆ, ಏನು ಐಟಮ್ ಅಂತ. ಸೊ ಓಕೆ, ಈಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಣ ಬನ್ನಿ ಗೈಸ್. ಈಗ ಫೈನಲಿ ಬಸ್ ಸಿಕ್ಕಿದೆ. ಸೊ ಓಕೆ, ಈಗ ಬಸ್ ಮೇಲೆ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಕಾರವಾರ ರೀಚ್ ಆದಮೇಲೆ ಆಮೇಲೆ ವಿಡಿಯೋ ಮಾಡ್ತೀನಿ, ಏನು ಕೇಳ್ಸೋದಿಲ್ಲ ಸೌಂಡ್, ಅದಕ್ಕೆ. ಸೊ ಅದಕ್ಕೆ ಈ ಥರ ಇಟ್ಕೊಂಡು ಮಾತಾಡ್ತಿದ್ದೇನೆ. ಓಕೆ ಗೈಸ್, ನಾವು ಅದನ್ನು ಪ್ಯಾಲೋಲಂ ಬೀಚಿಗೆ ಹೋಗ್ತಿದ್ವಲ್ಲ, ನಮ್ಮ ಗಾಡಿ ಇಲ್ಲೇ ಫಸ್ಟ್ ಬಂದ್ಬಿದ್ದಿತ್ತು. ಇದೇ ಜಾಗದಲ್ಲಿ ಬಸ್ ಬಂದ್ಬಿದ್ದಿದೆ. ಈಗ ಕಾರವಾರ ಹೋಗ್ಬೇಕಿದ್ರೆ ಹೋಗ್ತಾ ಇದ್ದೀವಿ, ಬಟ್ ಇದೇ ಜಾಗದಲ್ಲಿ ಗೈಸ್, ಇದೇ ಜಾಗ ಇದೆ, ಇಲ್ಲೇ ನಮ್ಗೆ ಫಸ್ಟ್ ಗಾಡಿ ಬಂದ್ಬಿದ್ದಿತ್ತು, ನೆಕ್ಸ್ಟ್ ಮುಂದೆ ಕಡೆ ಬಂದ್ಬಿದ್ದಿತ್ತು. ಏನೋ ಇದೆ ಗೈಸ್, ಈ ಜಾಗದಲ್ಲಿ ಸಮಥಿಂಗ್ ಈಸ್ ದೇರ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇ ಜಾಗದಲ್ಲಿ ಬಂದ್ಬಿದ್ದಿದೆ, ಆ್ಯಕ್ಚುಲಿ ಫಸ್ಟ್ ಬಂದ್ಬಿದ್ದಿದ್ದು ಇದೇ ಜಾಗದಲ್ಲಿ. ಸೊ ಏನಾಗಿದೆಯೋ ಏನೋ ಗಾಡಿ ಗೊತ್ತಿಲ್ಲ, ಈಗ ಮತ್ತೆ ಡಿಲೇ ಆಗುತ್ತೆ ಹೋಗಿ ರೀಚ್ ಆಗಲಿಕ್ಕೆ, ಏನಂತ ಗೊತ್ತಿಲ್ಲ ಗೈಸ್. ನೋಡಿ ಅಲ್ಲೇನೇನೋ ಮಾಡ್ತಿದ್ದಾರೆ, ಏನೇನೋ ಗಡ 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 ಅಂತಿದ್ದಾರೆ, ಏನಂತ ಅರ್ಥ ಆಗ್ತಿಲ್ಲ. ಏನಾಗುತ್ತೋ ನೋಡೋಣ.
ಬಸ್ಸಿಂದ ಕೆಳಗಡೆ ಇಳಿದಿದ್ದೆ. ಇಲ್ಲಿ ಮುಂದುಗಡೆ ವ್ಯೂ ನೋಡಿ ಗೈಸ್, ವಾವ್ ಅಂತ ಮಸ್ತಿದೆ ಅಲ್ವಾ. ಇದ್ದೇ ಜಾಗದಲ್ಲಿ ಗೈಸ್ ಬಸ್ ನಮ್ಮದು ಗಾಡಿ ಅದನ್ನು ಬಂದು ಬಿದ್ದಿತ್ತು. ಸೊ ಈಗ ಇದೇ ಜಾಗದಲ್ಲಿ ಮತ್ತೆ ಬಸ್ ಬಂದಿದೆ, ಬಸ್ ಸ್ಟಾಪ್ ಬಿದ್ದಿದೆ. ಏನಂತ ಗೊತ್ತಿಲ್ಲ, ಏನೋ ಇದೆ ಈ ಜಾಗದಲ್ಲಿ, ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ. ನೋಡೋಣ ಅವ್ರೇನೋ ಮಾಡ್ತಿದ್ದಾರೆ, ಏನು ಮಾಡ್ತಾರೋ ನೋಡೋಣ ಗೈಸ್. ಈಗ ಬಸ್ಸಿಂದ ಕೆಳಗಡೆ ಇಳಿದಿದ್ದೀವಿ, ಬೇರೆ ಬಸ್ ಏನೋ ಬರ್ತಿದೆ ಅಂತೆ, ಆ ಬಸ್ಸಲ್ಲಿ ಹತ್ಕೊಂಡು ಹೋಗೋದು. ಸುಮ್ಮನೆ ತಲೆನೋ ಕೆಲಸ ಗೈಸ್ ಇದು. ಬಟ್ ಲೊಕೇಶನ್ ಮಾತ್ರ ಎಪಿಕ್ ಆಗಿದೆ, ತುಂಬ ಚೆನ್ನಾಗಿದೆ ಲೊಕೇಶನ್. ಫುಲ್ಲು ಗ್ರೀನ್ರಿ, ಎಲ್ಲ ಫಾರ್ಮಿಂಗ್ ಮಾಡ್ತಿದ್ದಾರೆ ಅಂಥದ್ರಲ್ಲಿ ಈ ಬಸ್ ಒಂದು. ಸೊ ನೋಡೋಣ ಬಸ್ ಎಷ್ಟೊತ್ತಿಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇಳಿಯೋದು ಹಿಡ್ದಿದ್ದೀವಿ, ಕಾರವಾರ ಹೋಗಿ ರೀಚ್ ಆಗಬೇಕಲ್ಲ. ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. A few moments later. ಗೈಸ್ ಈಗ ಫೈನಲಿ ಕಾರವಾರ ರೀಚ್ ಆದ್ವಿ. ಸೊ ರಾಜಹಂಸ ಬಸ್ ಹತ್ತಿದ್ದೀವಿ ಅಂಕೋಲಾ ಹೋಗಲಿಕ್ಕೆ. ಬೇರೆ ಬಸ್ಸೆಲ್ಲ ಫುಲ್ಲು ರಶ್ ಇದೆ. ಸೊ ನೋಡಿ ಬಸ್ಸಲ್ಲಿ ಯಾರಿಲ್ಲ, ನೆನಪಾಗುತ್ತೆ ಡೊಮಿನೋಸ್ದು. ಸೊ ಓಕೆ, ಸಂಕೇತಲ್ಲಿ ಕೂತ್ಕೊಂಡಿದ್ದಾನೆ. ಓಕೆ, ಅಂಕೋಲಾ ರೀಚ್ ಆಗಿ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ವೀಡಿಯೋನ ಮಾಡ್ತೀನಿ. ಸೊ ಯಾ ಗೈಸ್ ಫೈನಲಿ ಅಂಕೋಲಾ ಬಂದು ರೀಚ್ ಆದೆ. ಸೊ ಈಗ ಮನೆಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಿಮಗೆ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ ಎಲ್ಲಿ ಅಂತ. ಸೊ ಗೈಸ್ ನಾನೀಗ ಔಟ್ಸೈಡ್ ಬಂದಿದ್ದೀನಿ. ಸೊ ನಿಮಗೊಂದು ದೊಡ್ಡ ಹಿಂಟ್ ಕೊಡೋಣ ಅಂತ. ಸೊ ಏನು ಹಿಂಟ್ ಇರ್ಬೋದು ಗೆಸ್ ಮಾಡಿ ಗೈಸ್. ಸೊ ಹೌದು, ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಲ್ಲ, ಸೊ ಬೈಕ್ ಅಂತ ಕಮೆಂಟ್ ಹಾಕಿದ್ರು. ಸೊ ಅವರು ನಮ್ಮ ರಿಲೇಟಿವ್ಸ್ ಆ್ಯಕ್ಚುಲಿ. ನಾನು ವ್ಲಾಗಲ್ಲಿ ಅವ್ರಿಗೆ ಯಾವತ್ತೂ ತೋರಿಸಿಲ್ಲ, ಲೈಕ್ ನೇಮನ್ನು ಇಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಯಾವ ಬ್ರ್ಯಾಂಡ್ ಅಂತ ತೋರಿಸ್ತೀನಿ ಇವತ್ತು. ಸೊ ನನ್ನ ಮುಂಚೆ ಬೈಕ್ ಇತ್ತಲ್ಲ ಅದೇ ಬ್ರ್ಯಾಂಡ್ ಗೈಸ್, ಬಜಾಜ್ ಇಲ್ಲಿದೆ ನೋಡಿ. ಸೊ ಇದೇ ಬ್ರ್ಯಾಂಡಿಂದು ಬೈಕ್ ಪರ್ಚೇಸಿಂಗು. ಬಟ್ ಯಾವುದಂತ ಗೆಸ್ ಮಾಡಿ. ಬಜಾಜ್ ಇದರಲ್ಲಿ ಲಾಟ್ ಆಫ್ ವೆರೈಟೀಸ್ ಬೈಕ್ಸ್ ಇದೆ. ಸೊ ಅದರಲ್ಲಿ ಯಾವುದಿರ್ಬೋದು ಗೆಸ್ ಮಾಡಿ ನೀವು. ನಾಳೆ ಕಂಪ್ಲೀಟ್ ವಿಡಿಯೋ ಬರುತ್ತೆ. ಸೊ ಈಗ ಫುಲ್ ಡಾಕ್ಯುಮೆಂಟ್ ಎಲ್ಲ ಪ್ರೊಸೆಸಿಂಗ್ ಇತ್ತಲ್ಲ, ನಾಳೆ ಸುಮಾರು ಹೊತ್ತು ವೆಯ್ಟ್ ಮಾಡೋದು ಬೇಡ ಅಂತ ಇವತ್ತೇ ಎಲ್ಲ ವರ್ಕನ್ನು ಕಂಪ್ಲೀಟ್ ಮಾಡಿ ನಾಳೆ ಜಸ್ಟ್ ಡೆಲಿವರಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೋಸ್ಕರ ಬಂದಿದ್ದು. ಸೊ ಯಾರು ನಜರ್ ಅಂತೂ ಹಾಕ್ಲಿಕ್ಕೆ ಹೋಗಬೇಡಿ ಪ್ಲೀಸ್. ಸೊ ಓಕೆ, ಈಗ ಡಾಕ್ಯುಮೆಂಟೇಷನ್ ಎಲ್ಲ ವೆರಿಫಿಕೇಷನ್ ಮಾಡಿ ಆಮೇಲೆ ಎಲ್ಲ ಮನೆಗೆ ಹೋಗಿ ಏನಂತ ಮಾತಾಡ್ತೀನಿ. ಸೊ ಈಗ ಕ್ಲೋಸ್ ಮಾಡಿದ್ದಾರೆ, ಅವರೇನೋ ಲಂಚಿಗೆ ಹೋಗಿದ್ದಾರಂತೆ. ಸೊ ಫೋನ್ ಮಾಡಿದ್ವಿ ಬರ್ತಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಯಾ ಓಕೆ ಗೈಸ್, ವೇಟ್ ಮಾಡಿ, ನಾಳೆ ವ್ಲಾಗಿಗೆ ಅಮೇಝಿಂಗ್ ಆಗಿರುತ್ತೆ. ಸೊ ಗೈಸ್ ಫೈನಲಿ ಈಗ ಜಸ್ಟ್ ಮನೆಗೆ ಬಂದೆ. ಸೊ ಮನೆಗೆ ಬಂದು ಲೈಕ್ ಸಲೂನ್ಗೆ ಹೋಗಿದ್ದೆ ಆವಾಗಲೇ. ಸಲೂನ್ಗೆ ಹೋಗಿ ಸ್ವಲ್ಪ ಹೇರ್ ಸೆಟ್ ಆ್ಯಂಡ್ ಬಿಯರ್ಡ್ಸ್ ಎಲ್ಲ ಟ್ರಿಮ್ ಮಾಡಿಸಿದ್ದೀನಿ. ಆ್ಯಂಡ್ ಸ್ವಲ್ಪ ಒಂದು ಫೇಸ್ ಪ್ಯಾಕ್ ಹಾಕ್ಸಿದ್ದೀನಿ. ಹೆಂಗಿರುತ್ತೆ ಒಂದು ಸಲ ನೋಡೋಣ ಅಂತ ಫಸ್ಟ್ ಟೈಮ್ ಹಾಕ್ಸಿದ್ದು. ಸೊ ಹೆಂಗೆ ಕಾಣಿಸ್ತಿದೆ ನೋಡಿ. ಏನಾದರೂ ಗ್ಲೋ ಲೈಕ್ ಏನಾದರೂ ಚೇಂಜಸ್ ಇದ್ದರೆ ಡೂ ಕಮೆಂಟ್. ಆ್ಯಂಡ್ ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಮಾತಾಡೋದಿದೆ ವ್ಲಾಗಲ್ಲಿ. ಸೊ ಓಕೆ, 20 minutes later. ಸೊ ಗೈಸ್ ಈಗ ಸ್ವಲ್ಪ ಒಂದು ಕಾಫಿ ಬ್ರೇಕ್ ತೊಗೊಂಡಿದ್ದೆ. ಸೊ ಓಕೆ, ನಾಳೆ ಅರೌಂಡ್ ಒಂದು 11 o'clock 12 o'clock ಹಂಗೆ ಬೈಕಿಂದು ಡೆಲಿವರಿ ಇದೆ. ಸೊ ನೋಡಿ ಎಲ್ಲ ಸ್ವಲ್ಪ ಫುಲ್ ಸಿನಿಮ್ಯಾಟಿಕ್ ಕ್ಲಿಪ್ ಥರ ಇರುತ್ತೆ. ನಾನು ಜಾಸ್ತಿ ವ್ಲಾಗ್ ಮಾಡೋಲ್ಲ ಅನಿಸುತ್ತೆ ನಾಳೆ, ಯಾಕಂದರೆ ಫುಲ್ ಡಾಕ್ಯುಮೆಂಟ್ ಪ್ರೊಸೀಜರು ಆ್ಯಂಡ್ ವರ್ಕಲ್ಲೇ ಬ್ಯುಸಿ ಇರ್ಬೋದು. ಬಟ್ ಮಿಡಲಲ್ಲಿ ಮಾಡ್ತೀನಿ. ಆ್ಯಂಡ್ ಫುಲ್ ಸಿನಿಮ್ಯಾಟಿಕ್ ಕ್ಲಿಪ್ಪೇ ಇರುತ್ತೆ ನಾಳೆ, ಫುಲ್ ಶಾರ್ಟ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಎಂಜಾಯ್ ಮಾಡಿ, ಒಂದು ಕೈಂಡ್ ಆಫ್ ಮೆಮೊರಿ ಥರ. ಫಾರ್ ದ ಫಸ್ಟ್ ಟೈಮ್ ನ್ಯೂ ಬೈಕ್ ಪರ್ಚೇಸ್ ಮಾಡ್ತಾ ಇರೋದು. ಓಕೆ, ಫುಲ್ಲಿ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅದಕ್ಕೆ ಸ್ವಲ್ಪ ಏನಾದರೂ ಒಂದು ಲೈಕ್ ಸ್ಮಾಲ್ ಏನಾದರೂ ಕಸ್ಟಮೈಸ್ ಮಾಡಬೇಕು ಅಂತಿದ್ದೀನಿ. ಇನ್ನು ಬೈಕೇ ಬರಲಿಲ್ಲ ಕಸ್ಟಮೈಸ್ ಅಂತ ಕೇಳ್ತೀರಾ. ಲೈಕ್ ನಾಟ್ ಲೈಕ್ ದ್ಯಾಟ್, ಒಂದು ಸೀಟ್ ಕವರು, ದೆನ್ ಟ್ಯಾಂಕ್ ಕವರ್, ಈ ಥರ ಒಂದು ಸ್ಮಾಲ್ ಐಟಮ್ಸನ್ನು ಅದಕ್ಕೆ ಲೈಕ್ ಸೇಫ್ ಆಗಿರಲಿ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಆ್ಯಂಡ್ ನೋಡೋಣ ಹೆಂಗಿರುತ್ತೆ ನಾಳೆ ಅಂತ ನೋಡ್ತಾ ಇರಿ ವ್ಲಾಗನ್ನು. ಸೊ ಯಾ ಓಕೆ, ಆ್ಯಂಡ್ ನಾಳೆ ಪವರ್ ಬ್ರೋ ಕೂಡ ಬರ್ತಿದ್ದಾರೆ ಡೆಲಿವರಿಗೆ. ಸೊ ಓಕೆ, ನಾಳೆ ನೋಡಿ ವ್ಲಾಗಲ್ಲಿ ಹೆಂಗಿರುತ್ತೆ ಅಂತ.
ನನ್ನ ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಫೇಸಲ್ಲಿ ತೋರಿಸ್ಕೊಡ್ತಿಲ್ಲ, ಬಟ್ ಇನ್ನರ್ ಫೀಲಿಂಗ್ ಅಂತೂ ತುಂಬ ನೆಕ್ಸ್ಟ್ ಲೆವೆಲು. ಸೊ ಓಕೆ, ನಂದೀಗ ಸ್ವಲ್ಪ ವರ್ಕ್ ಇದೆ, ಆ ವರ್ಕನ್ನು ಬೇಗ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಡಾಟಾ ಬ್ಯಾಕಪ್ ಕೂಡ ಬೇಕು, ನಾಳೆ ಸ್ಟೋರೇಜ್ ಕೂಡ ಬೇಕಾಗುತ್ತೆ ನನಗೆ ಹೆವಿ. ಸೊ ಮೊಬೈಲಲ್ಲಿ ಏನೇನು ಸ್ಟೋರೇಜ್ ಇದೆ ಅನ್ವಾಂಟೆಡ್ ಫೈಲ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ. ಸೊ ಓಕೆ ಗೈಸ್, ಆ್ಯಂಡ್ ಮತ್ತೊಂದು ಸಲ ಹೇಳ್ತೀನಿ, ನಜರ್ ಅಂತೂ ಯಾರು ಹಾಕಲಿಕ್ಕೆ ಹೋಗಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸೊ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ತರ್ತಾ ಇರ್ತೀನಿ, ನೀವು ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ, ಒಳ್ಳೆ ಎಕ್ಸ್ಟ್ರೀಮ್ ಅಲ್ಟಿಮೇಟ್ ವ್ಲಾಗಲ್ಲಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.